ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಬನಿ ಇಸ್ರಾಯೇಲಿನಲ್ಲಿ ಒಂದು ಆಬಿದ್ ಇದ್ದನು. ಆಬಿದ್ ಎಂದರೆ ತನ್ನ ಸಂಪೂರ್ಣ ಜೀವನವನ್ನು ಕೇವಲ ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುವವನು. ಆ ಆಬಿದ್ ಒಮ್ಮೆ ಕೇಳಿದನು, ಅಂತಹ ಒಂದು ಊರಿನಲ್ಲಿ ಒಂದು ಮರವಿದೆ ಹಾಗೂ ಅಲ್ಲಿ ವಾಸಿಸುವ ಜನರು ಅಲ್ಲಾಹನನ್ನು ಮರೆತು ಆ ಮರವನ್ನು ಪೂಜಿಸಲು ಪ್ರಾರಂಭಿಸಿದ್ದಾರೆ. ಇದನ್ನು ಕೇಳಿದ ಆಬಿದ್ ಕೋಪದಲ್ಲಿ ಕೊಡಲಿ ಹಿಡಿದು ಆ ಮರವನ್ನು ಕತ್ತರಿಸುತ್ತೇನೆ ಎಂದು ಹೊರಟನು. ದಾರಿಯಲ್ಲಿ ಅವನಿಗೆ ಶೈತಾನ್ ಒಂದು ವ್ಯಕ್ತಿಯ ರೂಪದಲ್ಲಿ ಸಿಕ್ಕಿದನು ಹಾಗೂ ಅವನಿಂದ ಕೇಳಿದನು, ಇಷ್ಟು ಕೋಪದಲ್ಲಿ ಎಲ್ಲಿ ಹೋಗುವೆ? ಆಬಿದ್ ಹೇಳಿದನು, ಆ ಊರಿನಲ್ಲಿ ಜನರು ಅಲ್ಲಾಹನನ್ನು ಮರೆತು ಒಂದು ಮರವನ್ನು ಪೂಜಿಸಲಾರಂಭಿಸಿದ್ದಾರೆ, ಹೀಗಾಗಿ ಆ ಮರವನ್ನೇ ಕಡಿಯಲು ಹೊರಟಿದ್ದೇನೆ. ಶೈತಾನ್ ಹೇಳಿದನು, ಆ ಊರಿನ ಜನರ ಚಿಂತೆ ನಿನಗೇಕೆ? ಆಬಿದ್ ಹೇಳಿದನು, ಇಲ್ಲ, ನಾನು ಆ ಮರವನ್ನು ಕಡಿಯಲೇಬೇಕು. ಶೈತಾನ್ ಹೇಳಿದನು, ಇಲ್ಲ, ನಾನು ನಿನಗೆ ಈ ಕಾರ್ಯವನ್ನು ಮಾಡಲು ಬಿಡುವುದಿಲ್ಲ. ಇಬ್ಬರ ನಡುವೆ ಹೋರಾಟ ಪ್ರಾರಂಭವಾಯಿತು ಹಾಗೂ ಆಬಿದ್ ಶೈತಾನನ್ನು ಸೋಲಿಸಿ ಅವನ ಎದೆಯ ಮೇಲೆ ಕುರಿಬಿಟ್ಟನು. ಇದನ್ನು ಕಂಡು ಶೈತಾನ್ ಹೇಳಿದನು, ನನ್ನ ಒಂದು ಮಾತು ಕೇಳು. ನೀನು ನಿನ್ನ ಸಂಪೂರ್ಣ ಜೀವನ ಅಲ್ಲಾಹನ ಆರಾಧನೆಯಲ್ಲಿ ಕಳೆಯುತ್ತಿದ್ದೀಯ. ಒಂದು ವ್ಯರ್ಥ ಮಾಮೂಲಿ ಕಾರ್ಯಕ್ಕಾಗಿ ನಿನ್ನ ಆರಾಧನೆಗಳನ್ನು ಬಿಟ್ಟು ನೀನು ಬಂದಿದ್ದೀಯ. ಇದು ಸರಿಯಲ್ಲ. ಹೋಗು, ನೀನು ನಿನ್ನ ಆರಾಧನೆಗಳಲ್ಲಿ ನಿರತರಾಗು. ಆಬಿದ್ ಹೇಳಿದನು, ಇಲ್ಲ, ಇದು ಅದಕ್ಕಿಂತ ಉತ್ತಮವಾದ ಕಾರ್ಯ. ಇದು ಬಹಳ ಮುಖ್ಯವಾದ ಕಾರ್ಯ. ಆ ಮರವನ್ನು ಕಡಿಯದೆ ನಾನು ಮರಳಿ ಹೋಗುವುದಿಲ್ಲ. ಪುನಃ ಇಬ್ಬರ ನಡುವೆ ಹೋರಾಟವಾಯಿತು. ಶೈತಾನಿನ ಎದೆ ಮೇಲೆ ಕುಳಿತು ಅವನಿಗೆ ಸೋಲಿಸಿದನು. ಈಗ ಶೈತಾನ್ ಹೇಳಿದನು, ಇಲ್ಲಿ ಕೇಳು, ನಾನು ನಿನಗೆ ಒಂದು ಅತ್ಯುತ್ತಮವಾದ ಉಪಾಯವನ್ನು ನೀಡುತ್ತೇನೆ. ನೀನು ಈ ಮರವನ್ನು ಕಡಿಯುವುದಿಲ್ಲ ಎಂದರೆ ನಾನು ನಿನಗೆ ಪ್ರತಿದಿನ 2 ಚಿನ್ನದ ನಾಣ್ಯಗಳನ್ನು ನೀಡುವೆನು. ಅದರಿಂದ ನೀನು ಬಡವ ಜನರ ಸಹಾಯ ಮಾಡಬಹುದು. ಇನ್ನೂ ಮುಂತಾದ ಪುಣ್ಯಗಳನ್ನು ಮಾಡಬಹುದು ನೀನು ಆ ನಾಣ್ಯಗಳಿಂದ. ಹಾಗೂ ಇದು ಈ ಮರವನ್ನು ಕಡಿಯುವುದು ಕೇವಲ ಒಂದೇ ಪುಣ್ಯದ ಕಾರ್ಯವಾಗಿದೆ. ನೀನೇ ಯೋಚಿಸು, ಯಾವುದರಲ್ಲಿ ಜಾಸ್ತಿ ಪುಣ್ಯವಿದೆ, ಯಾವುದರಲ್ಲಿ ಹೆಚ್ಚಾಗಿ ಪ್ರತಿಫಲವಿದೆ? ಇದನ್ನು ಕೇಳಿದ ಆಬಿದ್ ಆ ಶೈತಾನಿನ ಮಾತಿನಲ್ಲಿ ಮರೆಯಾಗಿ ಒಪ್ಪಿಕೊಂಡನು ಹಾಗೂ ಕೊಡಲಿ ಎಸೆದು ತನ್ನ ಮನೆಯ ಕಡೆ ಮರಳಿ ಹೋದನು. ಈಗ ಆ ಆಬಿದನಿಗೆ ಪ್ರತಿದಿನ 2 ಚಿನ್ನದ ನಾಣ್ಯಗಳು ಸಿಗುತ್ತಿದ್ದವು. ಕೆಲವು ದಿನಗಳ ನಂತರ ಆಬಿದನಿಗೆ ಆ ನಾಣ್ಯಗಳು ಸಿಗಲಿಲ್ಲ. ಈಗ ಆ ಆಬಿದ್ ಪುನಃ ಕೋಪದಿಂದ ಕೊಡಲಿ ಹಿಡಿದು ಆ ಮರವನ್ನು ಕಡಿಯಲು ಹೊರಟನು. ದಾರಿಯಲ್ಲಿ ಪುನಃ ಶೈತಾನ್ ಸಿಕ್ಕಿದನು. ಆ ಮರವನ್ನು ಕಡಿಯುವುದರಿಂದ ಆ ಆಬಿದನಿಗೆ ತಡೆದನು. ಈಗ ಪುನಃ ಅವರಲ್ಲಿ ಹೋರಾಟ ಪ್ರಾರಂಭವಾಯಿತು ಹಾಗೂ ಈ ಬಾರಿ ಶೈತಾನ್ ಆಬಿದನಿಗೆ ಸೋಲಿಸಿ ಅವನ ಎದೆ ಮೇಲೆ ಕುಳಿತುಕೊಂಡನು. ಪುನಃ ಹೋರಾಟವಾಯಿತು. ಶೈತಾನ್ ಪುನಃ ಗೆದ್ದನು. ಈಗ ಆ ಆಬಿದ್ ಆಶ್ಚರ್ಯಚಕಿತನಾಗಿ ಕೇಳಿದನು, ಕೊನೆಯ ಬಾರಿ 2 ಸಲ ನಾನು ನಿನಗೆ ಸೋಲಿಸಿದೆ, ಈಗ ನನ್ನಿಂದ ನಿನಗೆ ಸೋಲಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ? ಆಗ ಶೈತಾನ್ ಹೇಳಿದನು, ಹಿಂದಿನ ಬಾರಿ ನಿನ್ನ ಕೋಪ ಅಲ್ಲಾಹನ ಅವಿಧೇಯತೆಗಾಗಿ ಉಂಟಾಗಿತ್ತು. ಆದ್ದರಿಂದ ನಿನ್ನೊಂದಿಗೆ ನಿನ್ನ ಶ್ರದ್ಧೆ ಹಾಗೂ ನಿನ್ನ ಪವಿತ್ರ ಉದ್ದೇಶದಿಂದಾಗಿ ಅಲ್ಲಾಹನ ಸಹಾಯವಿತ್ತು. ಈಗ ನಿನ್ನ ಕೋಪ ನಾಣ್ಯಗಳು ಸಿಗಲಿಲ್ಲ ಎಂಬುವ ಕಾರಣ ಉಂಟಾಗಿದೆ. ಈಗ ನಿನ್ನ ಉದ್ದೇಶದಲ್ಲಿ ಆ ಶ್ರದ್ಧೆ ಇಲ್ಲ, ಹೀಗಾಗಿ ನಿನ್ನೊಂದಿಗೆ ಈಗ ಅಲ್ಲಾಹನ ಸಹಾಯ ಶಾಮಿಲ್ ಆಗಿಲ್ಲ. ವೀಕ್ಷಕರೇ, ಇದರಿಂದ ಏನರ್ಥವಾಯಿತು? ನಿಮ್ಮ ಪ್ರತಿ ಒಂದು ಕಾರ್ಯದಲ್ಲಿ ನಮ್ಮ ಉದ್ದೇಶ ಪರಿಪೂರ್ಣವಾಗಿ ಕೇವಲ ಅಲ್ಲಾಹನಿಗೋಸ್ಕರ ಎಂದು ಇರಬೇಕು. ನಮ್ಮ ಉದ್ದೇಶ ಮತ್ತು ಶ್ರದ್ಧೆಯಲ್ಲಿ ಸ್ವಲ್ಪವೂ ಗಡಿಬಿಡಿಯಾದರೆ ನಾವು ಆ ಕಾರ್ಯದ ಆ ನಿಜವಾದ ಪರಿಪೂರ್ಣ ಪ್ರತಿಫಲ ಪಡೆಯಲು ಅಸಾಧ್ಯ. ಹೀಗಾಗಿ ನಾವು ನಮಾಜ್, ರೋಜಾ, ಝಕಾತ್, ಜನರ ಸಹಾಯ, ಸದಕಾ, ಖೈರಾತ್, ಹಜ್, ಉಮ್ರಾ ಈ ಪ್ರತಿ ಒಂದು ಕಾರ್ಯ ಕೇವಲ ಅಲ್ಲಾಹನ ಸಂತೋಷಕ್ಕಾಗಿ ಎನ್ನುವ ಉದ್ದೇಶದಿಂದ ಮಾಡಬೇಕು. ಜನರು ನಮಗೆ ನಮಾಜಿ ಎನ್ನಲಿ ಎಂದು ನಾವು ನಮಾಜ್ ನಿರ್ವಹಿಸಬಾರದು. ಜನರು ನಮಗೆ ದಾನಿ ಎನ್ನಲಿ ಎಂದು ಝಕಾತ್, ಸದಕಾ ನೀಡಬಾರದು. ಜನರು ನಮಗೆ ಹಾಜಿ ಎನ್ನಲಿ ಎಂದು ನಾವು ಹಜ್ ಮಾಡಬಾರದು. ಜನರು ನಮಗೆ ಕಾರಿ ಎನ್ನಲಿ ಎಂದು ನಾವು ಕುರಾನ್ ಓದಬಾರದು, ಓದಿಸಬಾರದು. ಜನರಿಗಾಗಿ ನಾವು ಈ ಕಾರ್ಯಗಳನ್ನು ಮಾಡಿದರೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸ್ ಇದೆ. ಇದು ಅದರ ಸಾರಾಂಶ. ಆ ಕಾರ್ಯಗಳನ್ನು ನಮಗೆ ಪುನರುತ್ಥಾನದ ದಿನದಂದು ಒಂದು ಹಳೆಯ ಬಟ್ಟೆಯ ಹಾಗೆ ನಮ್ಮ ಮುಖದ ಮೇಲೆ ಎಸೆದು ಮರಳಿಸಲಾಗುತ್ತದೆ. ನಮ್ಮ ಆ ಕಾರ್ಯಗಳು ಸ್ವೀಕರಿಸಲಾಗುವುದಿಲ್ಲ.
ಜನರು ನೋಡಲಿ ಎನ್ನುವ ಉದ್ದೇಶದಿಂದ ಮಾಡುವ ಇಬಾದತ್ತನ್ನು ರಿಯಾ ಎನ್ನುತ್ತಾರೆ ಹಾಗೂ ಈ ರಿಯಾ ಚಿಕ್ಕ ಶಿರ್ಕ್ ಆಗಿದೆ. ಅಲ್ಲಾಹನೊಂದಿಗೆ ಬೇರೆಯವರನ್ನು ಜನರನ್ನು ಸೇರಿಸುವ ಸಮಾನವಾಗಿದೆ. ಏಕೆಂದರೆ ಅಲ್ಲಾಹನಿಗೋಸ್ಕರ ಅಲ್ಲಾಹನ ಸಂತೋಷಕ್ಕಾಗಿ ಅಲ್ಲಾಹನಿಗೆ ತೋರಿಸಲು ನಾವು ಮಾಡಬೇಕಾದ ಕಾರ್ಯಗಳು ಜನರಿಗೆ ತೋರಿಸಲು ನಾವು ಮಾಡುತ್ತಿದ್ದೇವೆ. ಇದರಿಂದಾಗಿ ನಾವು ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ಉದ್ದೇಶವನ್ನು ಪರಿಪೂರ್ಣವಾಗಿ ಅಲ್ಲಾಹನ ಸಂತೋಷಕ್ಕಾಗಿ ಎಂದು ವರ್ತಿಸಿಕೊಳ್ಳಬೇಕು. ಐ ಹೋಪ್ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ವಿಡಿಯೋ ಇಷ್ಟವಾಗಿರೋ ಸಂದರ್ಭದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ಸಲಾಮ್.